ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಸೊ ಜಾಬ್ ಕಾಲ್ ಮಾಡ್ತಿಲ್ಲ. ಸರ್, ಈಗ ಕರಪ್ಷನ್ ಎಲ್ಲ ಕಡೆ ಇದೆ, ಅದು ಮತ್ತೆ ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಆಗಿದೆ. ನಾವು ಕರಪ್ಷನ್ ವಿಚಾರ ಬಂದಾಗ ಮಿರ್ಜಾ ಇಸ್ಮಾಯಿಲು, ವಿಶ್ವೇಶ್ವರಯ್ಯ, ಆನಂದ್ ರಾಯರು, ಪೂರ್ಣಯ್ಯ, ತದನಂತರ ಬಂದ ಕೆ ಸಿ ರೆಡ್ಡಿ ಇರ್ಬೋದು, ಕೆಂಗಲ್ ಹನುಮಂತ್, ಇಲ್ಲಿ ತನಕ ಆನೆಸ್ಟ್ ಆಗಿದ್ರು, ನಿಜಲಿಂಗಪ್ಪ ಎಲ್ಲ ಆನೆಸ್ಟ್ ಆಗಿದ್ರು ಅಂತಂದರೆ, ಸೊ ಇದನ್ನ ನೋಡಿ ನಮ್ಗೇನು ಅನಿಸುತ್ತೆ ಅಂತಂದರೆ, ಏನು ನಂಬಿಕೆ ಬರಬೇಕು ಅಂತಂದರೆ, ಅಫ್ಕೋರ್ಸ್ ವಿ ಕ್ಯಾನ್ ಚೇಂಜ್ ದ ಸಿಸ್ಟಮ್. ಸರ್, ಈಗ ಪ್ರತಿ ವರ್ಷ ಇಂಜಿನಿಯರಿಂಗ್ ಕಾಲೇಜಸ್, ಡಿಗ್ರಿ ಕಾಲೇಜಸ್, ಮೆಡಿಕಲ್ ಕಾಲೇಜಸ್ಸಿಂದ ಲಕ್ಷಾಂತರ ಜನ ಪಾಸ್ ಆಗ್ತಾರೆ. ಆದರೂ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅನ್ಎಂಪ್ಲಾಯ್ಮೆಂಟ್ಗೆ ರೂಟ್ ಕಾಸ್ ಬಂದು ನಮ್ಮ ಎಜುಕೇಷನ್ ಸಿಸ್ಟಮ್. ಪ್ರತಿ ವರ್ಷ ಇಂಜಿನಿಯರಿಂಗ್ ಮಾಡಿರೋರು, ಡಿಪ್ಲೊಮಾ ಮಾಡಿರೋರು, JOC ಮಾಡಿರೋರು, ITI ಮಾಡಿರೋರು, ಇವರೆಲ್ಲ ಹೊರಗಡೆ ಬಂದರೆ ಅಷ್ಟು ಜನಕ್ಕೆ ನಾವು ಜಾಬ್ ಕೊಡ್ಬೋದಾ? ಆಬ್ವಿಯಸ್ಲಿ ಇಲ್ಲ. BCom ಮಾಡಿರೋರೆಲ್ಲ ಬ್ಯಾಂಕ್ ಎಕ್ಸಾಮ್ ಬರೀತಾ ಇದ್ರು, ಇವತ್ತು ಅಲ್ಲೆಲ್ಲ ಇಂಜಿನಿಯರ್ಸೇ ಇದ್ದಾರೆ. BA ಮಾಡಿರೋರೆಲ್ಲ IAS IPS ಪ್ರಿಪೇರ್ ಆಗ್ತಿದ್ರು, ಆಬ್ವಿಯಸ್ಲಿ ದೇ ವರ್ ಡೂಯಿಂಗ್ ದಟ್. ಇವಾಗ ಇವ್ರು ಪ್ರಿಪೇರ್ ಆಗ್ತಿದ್ದಾರೆ, ಬೇಡ ಅಂತ ಹೇಳಕ್ಕಾಗಲ್ಲ. ಬಟ್ ಆ ಸಪ್ರೇಟು ಏನು ಬ್ರಾಂಚಸ್ ಇತ್ತಲ್ಲ, ಅದಕ್ಕಂತಾನೆ ರೆಡಿ ಆಗ್ತಾ ಇದ್ರು. ಇವತ್ತು ಏನು ಮಾಡೋಕ್ಕಾಗ್ತಿಲ್ಲ. ಕಾರಣ ಏನು ಅಂತಂದ್ರೆ, ಗೌರ್ಮೆಂಟಲ್ಲಿ ದುಡ್ಡಿಲ್ಲ. ಇದಿದ್ರೆ ಟ್ಯಾಕ್ಸ್ ಎಲ್ಲ ಆಗ್ತಿರ್ಲಿಲ್ಲ, ಎಲ್ಲ ರೇಟ್ ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಜಾಬ್ ಕಾಲ್ ಮಾಡ್ತಿಲ್ಲ. ಜಾಬ್ ಕಾಲ್ ಮಾಡಿದ್ರು ನಮ್ಗೆಲ್ಲ ಗೊತ್ತೇ ಇದೆ, ಬ್ಯಾಕ್ ಡೋರ್ ಇಂದ ಬರೋದಕ್ಕೆ ದುಡ್ಡು ಕೊಡ್ಬೇಕು. ಗೌರ್ಮೆಂಟ್ ಸೆಕ್ಟರ್ಲ್ಲೂ ಇಲ್ಲ, ಪ್ರೈವೇಟ್ ಸೆಕ್ಟರ್ಲ್ಲೂ ಈ ತರ ಆಗ್ತಿದೆ. ಹಂಗಿರ್ಬೇಕಾದ್ರೆ ನಿರುದ್ಯೋಗ ಆಬ್ವಿಯಸ್ಲಿ ಜಾಸ್ತಿ ಆಗೇ ಆಗ್ತದೆ. ದಿಸ್ ಇಸ್ ದ ಮೇಜರ್ ಇಶ್ಯೂ. ಅದಕ್ಕೋಸ್ಕರ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದೆಯಲ್ಲ, ಬಿಸ್ನೆಸ್ ಸೆಟಪ್ ಮಾಡಬೇಕು. ಕರೆಕ್ಟ್. ಯುವಕರಿಗೆ ಬಿಸ್ನೆಸ್ ಇಲ್ಲಿ ಅದು ಇಟ್ಸ್ ಅಪ್ರಿಷಿಯೇಟಬಲ್ ಯೋಜನೆಗಳು ಅವೆಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅವರು ಕೆಲಸ ಕೊಡ್ತೀವಿ ಅಂತ ಹೋಗ್ತಿಲ್ಲ, ನೀವೊಂದು ಬಿಸ್ನೆಸ್ ಸೆಟಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ದಟ್ ನೀವು ಗ್ರೋತ್ ಎಂಪವರ್ ಮಾಡ್ತಿದ್ದಾರೆ, ನೀವು ಬೆಳೆದು ನೀವು ಕೆಲವರಿಗೆ ಕೆಲಸ ಕೊಡ್ಬೋದು, ಆ ತರ ಮಾಡ್ತಿದ್ದಾರೆ. ದಟ್ಸ್ ಎ ನೈಸ್ ಥಿಂಗ್. mygovernment.in ಅಂತ ಸೆಂಟ್ರಲ್ ಗೌರ್ಮೆಂಟ್ ಆ್ಯಪ್ ಇದೆ. ಸೊ ಆ್ಯಪ್ ವೆಬ್ಸೈಟ್ ಇದೆ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವ್ರದ್ದು ಏನಿದೆ, ಅವ್ರ ಏಜು, ಅವ್ರ ಜೆಂಡರು, ಅವ್ರ ಇಂಟ್ರೆಸ್ಟ್ ಇರೋ ಫೀಲ್ಡ್ಸ್ ಎಲ್ಲ ಹುಡುಕಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು ತುಂಬಾ ಸಿಗುತ್ತೆ. ವಾಟ್ ಡು ಯು ಥಿಂಕ್ ಸರ್? ಈಗ ಯೂತ್ ನಾವು ಬೇಸಿಕ್ ಕೆಲಸನೇ ಸಿಗ್ತಿಲ್ಲ, ಸೊ ಇಂಥ AI ಎರಾದಲ್ಲಿ ವಾಟ್ ಶುಡ್ ದೇ ಡೂ? ಅಥವಾ ಗೌರ್ಮೆಂಟ್ ಏನಾದ್ರು ತರಬೇಕಾ ಇನಿಷಿಯೇಟಿವ್? ವಾಟ್ ಡು ಯು ಥಿಂಕ್ ಸರ್? ಸೊ ಬೇಸಿಕಲಿ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಎಲ್ಲ ಬಂದಾಗಲೂ ಆ ಟೈಮಲ್ಲಿ ನಾವು ಹೋಗಿ ಎಲ್ಲಿಲ್ಲ, ಅಂದರೆ ಅವಾಗ ನಾವು ಇಷ್ಟೊಂದು ಪರಿಣಿತಿ ಹೊಂದಿಲ್ಲ. ಬಟ್ ವೆನ್ ವಿ ರೀಡ್, ಗೋ ಬ್ಯಾಕ್ ಆ್ಯಂಡ್ ರೀಡ್, ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದಾಗ, ಪ್ರೋಗ್ರಾಮಿಂಗ್ ಬಂದಾಗ್ಲೂ ಆ ಟೈಮಲ್ಲಿ ಎಲ್ಲ ಮುಂದೆ ಜನಗಳ ಅನ್ಎಂಪ್ಲಾಯ್ಮೆಂಟ್ ಶುರು ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಆ ಟೈಮಲ್ಲಿ ಹೇಳಿದ್ರು. ಲೇಖನಗಳ ಅಂಕಣಗಳೆಲ್ಲ ಬರ್ದಿದ್ದಾರೆ. ಬಟ್ ಏನಾಗುತ್ತೆ ಅಂತಂದ್ರೆ, ಅದು ಇವಾಗಷ್ಟೇ ಇಂಪ್ಯಾಕ್ಟ್ ಆಗುತ್ತೆ, ಸಡನ್ ಇಂಪ್ಯಾಕ್ಟ್. ತುಂಬಾ ನೋಡ್ತಾ ಇದೆ ನಾನು, ದೊಡ್ಡ ಕಂಪ್ನೀಸ್ ಎಲ್ಲ ಲೇ ಆಫ್ ಮಾಡ್ತಾ ಇದ್ದಾರೆ. ಇದು ಇವಾಗಷ್ಟೇ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಎವಲ್ಯೂಷನ್ ಆಗುತ್ತೆ. ಅದನ್ನ ಯೂಸ್ ಮಾಡೋದಕ್ಕೆ ಜಾಸ್ತಿ ಜಾಬ್ಗಳು ಕ್ರಿಯೇಟ್ ಆಗುತ್ತೆ ಅನ್ನೋದು ಇದೆ. ಎಸ್, ಇಟ್ ಹ್ಯಾಪನ್ಸ್. ಸರ್, ಈಗ ಕರಪ್ಷನ್ ಎಲ್ಲ ಕಡೆ ಇದೆ, ಅದು ಮತ್ತೆ ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಆಗಿದೆ. ಏನ್ ರೂಟ್ ಕಾಸ್ ಏನ್ ಸರ್? ನಾವು ಕರಪ್ಷನ್ ವಿಚಾರ ಬಂದಾಗ, ರೀಸೆಂಟ್ ಆಗಿ 1946 ಮೊದಲು, ಸ್ವತಂತ್ರ ಬರೋಕ್ ಮೊದಲು ನಮ್ದು ಮೈಸೂರು ರಾಜ್ಯ ಆಗಿತ್ತು. ಅಲ್ಲಿಗೆ ಅವ್ರದೇ ಆದಂತಹ ದಿವಾನ್ರೆಲ್ಲ ಇದ್ರು. ಮಿರ್ಜಾ ಇಸ್ಮಾಯಿಲು, ವಿಶ್ವೇಶ್ವರಯ್ಯ, ಆನಂದ್ ರಾಯರು, ಪೂರ್ಣಯ್ಯರಿಂದ ಹಿಡಿದ್ರು ಮಿರ್ಜಾ ಇಸ್ಮಾಯಿಲ್ ಇಲ್ಲಿ ತನಕನೂ ನಮ್ಗೆಲ್ಲ ದಿವಾನ್ರಿದ್ರು. ಆ ದಿವಾನ್ರುಗಳ ಕಥೆಗಳು ಕೇಳಿದ್ರೆ ಪ್ರತಿಯೊಬ್ರು ಆನೆಸ್ಟ್ ಆಗೇ ಇದ್ದಿದ್ದು. ಅಂದ್ರೆ 1946 ತನಕ ಆನೆಸ್ಟ್ ಆಗಿದ್ರು. ತದನಂತರ ಬಂದ ಕೆ ಸಿ ರೆಡ್ಡಿ ಇರ್ಬೋದು, ಕೆಂಗಲ್ ಹನುಮಂತ್, ಇಲ್ಲಿ ತನಕನೂ ಆನೆಸ್ಟ್ ಆಗಿದ್ರು, ನಿಜಲಿಂಗಪ್ಪ ಎಲ್ಲ ಆನೆಸ್ಟ್ ಆಗಿದ್ರು ಅಂತಂದ್ರೆ ಇವಾಗಷ್ಟೇ. ಸೊ ಸಿಸ್ಟಮ್ ಹಾಳಾಗಿದೆ. ಎಲ್ಲಾರನ್ನೂ ತೋರಿಸಿ ಮಾತಾಡ್ತಿದ್ರಲ್ಲ, ಅವ್ರು ಜಸ್ಟ್ ಬ್ಯಾಕ್ ಹಿಂದೆ ಹೋಗಿ ನೋಡಿದ್ರೆ, 30-40 ಇಯರ್ಸ್ ಹಿಂದೆ ಹೋಗಿ ನೋಡಿದ್ರೆ ದೇವರ್ ಆನೆಸ್ಟ್. ಸೊ ಇದನ್ನ ನೋಡಿ ನಮ್ಗೇನು ಅನ್ಸುತ್ತೆ ಅಂತಂದ್ರೆ, ಏನು ನಂಬಿಕೆ ಬರಬೇಕು ಅಂತಂದ್ರೆ, ಅಫ್ಕೋರ್ಸ್ ವಿ ಕ್ಯಾನ್ ಚೇಂಜ್ ದ ಸಿಸ್ಟಮ್. ಯಾರು ಈ ಸಿಸ್ಟಮ್ನೆಲ್ಲ ಹಾಳು ಮಾಡ್ತಿದಾರಲ್ಲ, ಅವ್ರನ್ನ ಹೊರಗಡೆ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ಸೊ ಲಂಚನೂ ನಾವು ಕಂಟ್ರೋಲಿಗೆ ತರ್ಬೋದು ಅಂತ.